ನಮಸ್ಕಾರ ಎಲ್ರಿಗೂ ನನ್ನ ದಿನಚರಿಗೆ ಸ್ವಾಗತ. ಇವತ್ತು ನನ್ನ ಕ್ಲೋಸ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ನಾವು ಚಿಕ್ಕ ವಯಸ್ಸಿಂದ ಆಡಿ ಒಟ್ಟಿಗೆ ಬೆಳೆದವರು. ಆದರೆ ಓದು ಮಾತ್ರ ಬೇರೆ ಬೇರೆ ಊರಲ್ಲಿ, ಆಟ ಆಡಿದ್ದು ಮಾತ್ರ ಒಂದೇ ಊರಲ್ಲಿ. ಸೊ ಹಾಗಾಗಿ ಅವಳ ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ರಿಫ್ರೆಶ್ ಆಗಿ ನಾನು ಆಮೇಲೆ ಮಾನಸ ಅವರ ಮೆಹಂದಿ ಶಾಸ್ತ್ರಕ್ಕೆ ಹೋಗೋಣ ಅಂತ. ಗಿಡ ಗೊತ್ತಲ್ವ ನಿಮಗೆ, ಈಗ ಬಿಸಿಲು ಬೇರೆ. ಸೊ ಹಾಗಾಗಿ ಗಿಡಕ್ಕೆ ನೀರು ಹಾಕಲೇಬೇಕು. ಆಗಾಗ ಹಾಕ್ತಾನೆ ಇರ್ತೀನಿ. ನಾನು ಸ್ವಲ್ಪ ಹಾಕ್ತೀನಿ, ಒಂದೇ ಸಲ ಜಾಸ್ತಿ ಹಾಕಲ್ಲ. ಆ್ಯಂಡ್ ನಮ್ಮ ಮನೇಲಿ ಮಾವಿನ ಗಿಡ ಕೂಡ ಬೆಳೆದಿದೆ. ಸೊ ನಂಗೆ ನಿಜ ಆಶ್ಚರ್ಯ ಆಯಿತು, ಇದು ಯಾವಾಗ ಹೇಗೆ ಬೆಳೀತು, ನಾನು ಏನು ಪಾಟಿಗೆ ಹಾಕಿದ್ದೆ ಅಂತಲೇ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ಹೀಗೆ ತೊಗೊಂಡೋಗಿ ಮಣ್ಣಿನ ಸಮೇತ ನಾನು ಊರಲ್ಲಿ, ಅದು ಜಗಪ್ಪ ಅವರ ಊರಲ್ಲಿ ಚಾಮರಾಜನಗರದಲ್ಲಿ ಇದನ್ನು ಹಾಕೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಂತೂ ಬರಲ್ಲ, ಅದು ಯಾವುದಾದ್ರೂ ಊರುಗಳ ಕಡೆನೇ ಹೋಗಿ ಹಾಕಬೇಕು. ಆ್ಯಂಡ್ ಮನೆ ಒಳಗಡೆ ಇರುವಂತಹ ಪುಟ್ಟ ಗಿಡಕ್ಕೂ ಕೂಡ ನೀರು ಹಾಕಿ ಅಲ್ಲಿಂದ ಹೊರಟೆ. ಆಯಿತು. ಆಮೇಲೆ ಅವರ ಮನೆ ಟೆರೆಸ್ ಮೇಲೆ ಇದು ಅರೇಂಜ್ಮೆಂಟ್ಸ್ ಮಾಡಿದರು. ಸೊ ಆಲ್ರೆಡಿ ಒಂದಷ್ಟು ಜನ ಬಂದಿದ್ದರು. ನಾನು ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿ ಈ ಟೈಮಿಗೆ ಬಂದೆ. ಹಾಯ್ ಮುದ್ದು, ಚೂರು ಚೆನ್ನಾಗಿ ಕಾಣ್ತಲ್ಲ. ತುಂಬ ಮುದ್ದ ಕಾಣಿಸ್ತಿದ್ಲು, ನಾನು ಸುಮ್ಮನೆ ರೇಗಿಸ್ತಿದ್ದೆ. ತೋಚಿನಿ ಅಪ್ಪ ಫೋನು. ಹಲೋ ಮಾಡು. ಹಲೋ, ಏನು ಮಾಡ್ತಿದ್ದೀನಿ? ಬೇಗ ಬನ್ನಿ ಹೇಳು. ಬೇಗ ಬನ್ನಿ ಮನೆಗೆ ಹೇಳು. ಇವರಿಬ್ರು ನೋಡಪ್ಪ. ಅಕ್ಕ ಇಬ್ರು ಈ ಕಡೆ ಬನ್ನಿ ದಯವಿಟ್ಟು. ಈ ಕಡೆ ಮಾತಾಡ್ಕೊಳ್ಳಿ. ಅಯ್ಯೋ, ಒಳ್ಳೆ ಐಫೋನ್ ಕೊಡ್ಸಿದ್ದೆ, ಹಾಳು ಮಾಡ್ಬಿಟ್ಟಲ್ಲ. ನಮಸ್ಕಾರ. ದೊಡ್ಡ ನಮಸ್ಕಾರ. ನನಗದು ಏನು ಬದುಕು ಜಟಕ ಬಡ್ಡಿ ಅದು ಬಿಟ್ಟರೆ ನಂಗೆ ಅದೇ ಸೆಷನ್. ಈ ಕಡೆ ಲಕ್ಷ್ಮಿ ಕುತ್ಕೊಂಡು ಆ್ಯಕ್ಚುಲಿ ಗ್ರೀನ್ ಕಲರ್ ಡ್ರೆಸ್ ಕೋಡ್ ಅಂತ ಹೇಳಿದ್ದು ಒಬ್ಬರೂ ಹಾಕೊಂಬಂದಿಲ್ಲ. ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ವಿ ನಾವು. ಒಬ್ಬರಾದರೂ ಮಾತು ಕೇಳೋದು ಬೇಡವಾ ಅಂತ. ಪ್ಲ್ಯಾನ್ ಮಾಡಿದವರೇ ಪ್ಲ್ಯಾನ್ ಪ್ರಕಾರ ಬಂದಿಲ್ಲ. ವಾಯ್ಸ್ ಹೋಗಿದೆ ಆಲ್ರೆಡಿ ಗಂಡುದು. ವಾಯ್ಸ್ ಆಗಿದೆ ಅಂದಷ್ಟೇ. ನೋಡಿ, ಇವ್ರನ್ನ ಮದುವೆ ಆಗ್ತಾ ಇರೋದು. ಇವ್ರಿಗೆ ಬಾಳು ಕೊಡ್ತಾ ಇದ್ದಾರೆ. ಏನು ಕೊಡ್ತಿದ್ದಾರೆ? ಬಾಳು. ಹೆಣ್ಮಕ್ಳು ಮದುವೆ ಮಾಡೋದು ಅಂದ್ರೇ ಹಾಗೆ. ಖುಷಿ ಇರುತ್ತೆ, ಸಂಭ್ರಮ ಸಡಗರ ಇರುತ್ತೆ. ಆದರೆ ಅದರ ಹಿಂದೆ ಅಷ್ಟೇ ಕಷ್ಟನೂ ಇರುತ್ತೆ, ನೋವು ಇರುತ್ತೆ, ಕಾಂಪ್ರಮೈಸು ಇರುತ್ತೆ. ವಂಶಿ, ಯಾರು ಮದ್ವೆಗೆ ಬಂದಿದೆ ವಂಶಿ? ಹೌದಾ, ಮದುವೆ ಆಗ್ತಿದ್ದಾರೆ ಅವರಿಬ್ರು? ನಿಂದ್ಯಾವಾಗ? ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇಷ್ಟೊಂದೆಲ್ಲ ಐಟಮ್ಸ್ನ ನೋಡಿ ಶಾಕ್ ಆಗಬೇಡಿ. ಒನ್ ಸೈಡ್ ಈವೆಂಟಿಗೆ ಅಂತ ಟ್ರಾವೆಲ್ ಮಾಡಿದ್ರೆ 500ರಿಂದ 550 ಕಿಲೋಮೀಟ್ರ್ ಮಿನಿಮಮ್ ಇರುತ್ತೆ. ಸೊ ಹಾಗಾಗಿ ಟ್ರಾವೆಲಿಂಗೋಸ್ಕರ ಮಧ್ಯದಲ್ಲಿ ತಿನ್ನೋದಕ್ಕೆ ಅಂತ ಇಟ್ಕೊಂಡಿರ್ತೀನಿ, ಎಸ್ಪೆಷಲಿ ಡ್ರೈವರ್ಗೆ. ನಾನು ಬೇಡ. ಸೊ ಇವತ್ತಿನ ಹಳದಿ ಶಾಸ್ತ್ರದಲ್ಲಿ ಮಾನ್ಸಾಕನ ಹಳದಿ ಶಾಸ್ತ್ರ ಏನ್ ಅನಿಸ್ತಿದೆ? ಹಳದಿ ಶಾಸ್ತ್ರ ಅನಿಸ್ತದೆ. ನೋ ಕಾಮೆಂಟ್ಸ್. ಇದನ್ನ ಎಡಿಟ್ ಮಾಡಿ. ನಿನಗೇನು ಅನಿಸ್ತದೆ? ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಅನಿಸ್ತಿದೆ. ನಿಮಗೆ ನೋಡಿದ್ರೆ ಪದೇ ಲವ್ ಆಗ್ತಾ ಇದೆ. ವೆಂಕಿ ಬರೀ ಇಂಥದೆಯಾ? ಫಸ್ಟ್ ಇವ್ರು ನನ್ನ ಲೈನ್ ಹೊಡಿತಿದ್ರು, ಆಮೇಲೆ ಜಗಪ್ಪನ ಲವ್ ಮಾಡಿದ್ಮೇಲೆ ಬಿಟ್ಬಿಟ್ರು. ನೀವು ಲೈನಿಗೆ ಬರಲಿಲ್ಲ? ಲೈನ್ಗೆ ಬರಲಿಲ್ಲ. ಒಬ್ರಿಗೆ ಮದುವೆ ಮಾಡಿ ಹಳ್ಳಕ್ಕೆ ತಳ್ಬೇಕಂದ್ರೆ ಏನು ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ ನೋಡಿ. ಎಷ್ಟು ಜನ ಎಕ್ಸೈಟ್ಮೆಂಟಲ್ಲಿ. ಇವರಂತೂ ಹಂಗೆ ಪ್ಯಾನ್ ಮಾಡಿ ಪ್ಲೀಸ್. ಅವರಂತೂ ನೆಕ್ಸ್ಟ್ ಲೆವೆಲ್ಲೇ. ಏನು ಬೈತ್ಯಾ? ನನಗೇನು ಭಯ ಇಲ್ಲಮ್ಮ. ಅವ್ನು ಬೈತಾನೆ, ಯಾವಾಗಲೂ ಬೈತಾನೆ. ಅವನು ಕಾರ್ತಿ ಗೊಬ್ಬರ ಯಾವಾಗಲೂ ಬೈತಿರ್ತಾನೆ. ನನಗೆ ಮಾತ್ರ ನಾನು ಅಷ್ಟು ಒಳ್ಳೊಳ್ಳು ಅಂತ ಎಲ್ಲರ ಹತ್ರ ಬೈಸ್ಕೊತೀನಿ. ನಾನು ಮಾಡ್ಲಂಗೆ ಬೇಡ.
ಪಾಪ ಮಾನಸ ಅಂತೂ ಎದೊಳ್ತಲೋ ಇಲ್ವೋ ಅಂದ್ಕೊಂಬಿಟ್ಟಿದ್ವಿ, ಯಾಕಂದರೆ ಹುಷಾರಿರಲಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಿಸಿನೀರು ಕೊಟ್ಟು ಕೂರಿಸಿದ್ವಿ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟು. ಆ್ಯಂಡ್ ಹಳದಿ ಶಾಸ್ತ್ರನ ಹೇಗಪ್ಪ ಮಾಡೋದು ಅಂತ ಪ್ಲ್ಯಾನ್ ಮಾಡಿದಾಗ, ಇಲ್ಲ ಬಿಸಿನೀರಲ್ಲೇ ಮಾಡೋಣ ಅಂತ ಯೋಚನೆ ಮಾಡಿ ಕೆಳಗಡೆ ಬಿಸಿನೀರು ಕಾಯಿಸಿ ಮೇಲ್ಗಡೆವರೆಗೂ ತೊಗೊಂಡು ಹೋಗಿ, ಈ ಕ್ಯಾಮ್ರಾಮನ್ಸು ಅಷ್ಟೊತ್ತಿಗೆ ಡೆಕೋರೇಷನ್ ಅವರೆಲ್ಲ ಅವಳಿಗೋಸ್ಕರ ವೆಯ್ಟ್ ಮಾಡಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಪಾಪ, ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಕೇರಳದ ಸಂಸಾರ, ನಮ್ಮ ಕೇರಳ ಕುಟ್ಟಿ ಮನಸ್ಸಿಲಾಯೋ ಎಂತ ಕುಟ್ಟಿ ಇಂದ ಕಳೆಯಾಣಮ್ಮ ಫುಲ್ ಕೇರಳ ಥರ ರೆಡಿ ಆಗಿಬಿಟ್ಟಿದ್ದಾಳೆ ಹುಡುಗಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.